ಬಂದದ್ದು ಸುಮಾರು 36 ಕೋಟಿ ರೂಪಾಯಿ ಬಂದದ್ದು, ಅದನ್ನು ವಾಪಸ್ ಹೋಗಿದೆ. ನಮ್ಮ ಸಮುದಾಯಗಳು ವಾಪಸ್ ಹೋಗಿದೆ. ನೀರಾವರಿ ಯೋಜನೆಗಳು ವಾಪಸ್ ಹೋಗಿದೆ. ರಸ್ತೆಗಳು ಇದೆ. ಸಾರೇಕೊಪ್ಪ ಒಂದೇ ಊರಿಗೆ 2.5 ಕೋಟಿ ಕೊಟ್ಟಿದ್ದನ್ನ ಇವರು ಇದು ಮಾಡ್ತಾರೆ ಅಂದ್ರೆ ಹೇಗಿರ್ಬೋದು. ಮೊನ್ನೆ ಎಳವಾಲದಲ್ಲಿ ಮತ್ತು ಗಂಗೊಳ್ಳಿನಲ್ಲಿ ಜಲ್ಲಿ ಹಾಕುವುದು ಎಲ್ಲ ಬಿಚಾವಣೆ ಮಾಡ್ತಿದ್ದಾರೆ. ಕಾಂಟ್ರಾಕ್ಟರ್ಗಳಿಗೆ ಮೊದಲನೇ ಬಿಲ್ಲೇ ಕೊಡಬೇಡಿ, ನೀವು ಯಾವುದೇ ಕೆಲಸ ಮಾಡಬೇಡಿ ಅಂತೇಳಿ ಅಭಿವೃದ್ಧಿ ಹಣನ ಈ ತರ ಡೈವರ್ಟ್ ಮಾಡ್ತಕ್ಕಂಥದ್ದು ಇದು ಕಾಂಗ್ರೆಸ್ ಪಕ್ಷದ ಶೋಭೆ ತರೋದಲ್ಲ, ಮತ್ತು ಈ ಕ್ಷುಲ್ಲಕ ರಾಜಕಾರಣಕ್ಕೆ ಈ ಶಾಸಕ ಇರ್ತಕ್ಕಂಥ ಮಂತ್ರಿ ಇರ್ತಕ್ಕಂಥ ಮಾಡ್ತಕ್ಕಂಥದ್ದು ಅಲ್ಲ. ನಾವು ಕೂಡ ಎಲ್ಲರೂ ಕೂಡ ಇದೇ ವಾತಾವರಣದಲ್ಲಿ ಹಿಂದಿನ ಅವಧಿನಲ್ಲಿದ್ದು ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಬಂದಿರ್ತಾವೆ. ಇದೇ ನಮ್ಮ ರಂಗಮಂದಿರ ಇವತ್ತು ಫುಲ್ ಮಳೆಯಲ್ಲಿ ತೊಳಿತಾ ಇದೆ. ಇವತ್ತು ಗ್ಲಾಸ್ ಹಾಕೊಂಡು ಇಡೀ ಅದನ್ನ ಸಂರಕ್ಷಣೆ ಮುಂದುವರಿಸಲಿ. ಅದನ್ನು ಅವರೇ ಉದ್ಘಾಟನೆ ಮಾಡಲಿ. ಯಾಕಂದ್ರೆ ಜನ ಅವರಿಗೆ ಆದೇಶ ಕೊಟ್ಟಿದ್ದಾರೆ, ಅವರೇ ಉದ್ಘಾಟನೆ ಮಾಡಲಿ. ಆದ್ರೆ ಜನ ಏನು ಅಪೇಕ್ಷೆ ಪಟ್ಟಿದ್ರು ಆ ಕೆಲಸವನ್ನು ಮಾಡ್ಬಿಟ್ಟು ಮಾಡಬೇಕೇ ಹೊರತು ಇವ್ರ ಸ್ವಾರ್ಥಕ್ಕೋಸ್ಕರ, ಇವ್ರ ಬಿಸ್ನೆಸ್ಗೋಸ್ಕರ ಮಾಡೋದಕ್ಕೆ ಅದೇ ರೀತಿ ಆಗಬಾರದು. ಸೊ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಎಲ್ಲ ಹಣವನ್ನು ತಗೊಂಡೋಗಿ ಬಾಗಿಗೆ ಹಾಕ್ಬಿಟ್ಟು ಲೂಟಿ ಮಾಡಿ ಅಲ್ಲಿ ಹೋಗ್ಬಿಟ್ಟು ದುಡಿತಕ್ಕಂಥ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟು ಆ ಹೆಣ್ಮಕ್ಳಿಗೆ ದುಡಿದ್ರೆ 4,000 ರೂಪಾಯಿ ದುಡಿತಾರೆ. ಇವ್ರು 2,000 ರೂಪಾಯಿ ಕೊಟ್ಬಿಟ್ಟು 4,000 ರೂಪಾಯಿ ಮನೆಗೂ ಹಾಳು ಮಾಡ್ತಾರೆ. 2,000 ರೂಪಾಯಿ ಕೊಟ್ಟಿದ್ದಲ್ಲಿ ಇದನ್ನ ಅಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಹಾಳು ಮಾಡೋದು ಲೆಕ್ಕಕ್ಕಾಗಿದೆ. ಹಾಗಾಗಿ ಭಾಗ್ಯಗಳ ನೆಪದಲ್ಲಿ ಇವರು ಆಹಾರ ಭದ್ರತೆ ಮಾಡ್ತೀವಿ ಅನ್ನೋದು, ಇವರು ಹೆಣ್ಮಕ್ಳಿಗೆ ದೇವಸ್ಥಾನದ ಪ್ರದಕ್ಷಿಣೆ ಹಾಕ್ತೀವಿ ಅನ್ನೋದು, ದೇವರು ಎಲ್ಲಿದ್ದಾನೆ ಅವ್ರ ಮನೆಯಲ್ಲೇ ಇದ್ದಾರೆ. ಕಾಯಕವೇ ಕೈಲಾಸ ಅನ್ನೋ ಪದದ ಮೇಲೆ ನಾವೆಲ್ಲ ನಿಂತದ್ದು. ಕಾಯಕ ಮಾಡಿಬಿಟ್ಟು ದೇವರನ್ನ ಕಂಡಿಡಬೇಕೆ ಹೊರತು ದುಡ್ಡನ್ನ ಕೊಟ್ಬಿಟ್ಟು ಇವ್ರು ಕಾಯಕ ತೋರಿಸ್ತಕ್ಕಂಥದ್ದು ಅವಶ್ಯಕತೆಗಳು ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಇವರು ಅಲ್ಲ ಅಂತ ಹೇಳಿ ನನ್ನ ಭಾವನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಬೂತ್ ಮಟ್ಟಿಗೆ ಹಾಗಾಗಿ ಇದರಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಈ ಸಾರಿ ಬೂತಿನ ರಚನೆಯಲ್ಲಿ ಮಾಡಿದ್ರು. ಅಂದ್ರೆ ಇದರ ಹೋದ್ಸರಿ ಎಲ್ಲ ಕೂಡ ಅಧ್ಯಕ್ಷರು ಮತ್ತು 12 ಜನ ಕಾರ್ಯದರ್ಶಿಗಳು ಅಂತ ಹೇಳಿ ಸಮಿತಿ ಅಂತ ಹೇಳಿ ಮಾಡಿದ್ರು. ಅದು ಒಂದು ಕಾರ್ಯದರ್ಶಿ, ಇನ್ನೊಂದು ಕಾರ್ಯದರ್ಶಿ 2 ಅಂತ ಹೇಳ್ಕೊಟ್ಟಿದ್ರು. ಉಳಿದಿರತಕ್ಕಂಥವ್ರನ್ನೆಲ್ಲಾನು ಬೂತ್ ಸದಸ್ಯರು ಅಂತ ಹೇಳಿ ಮಹಿಳೆಯರನ್ನ SC ST ಇವೆಲ್ಲ ಮಾಡಿ ಕಳಿಸಿದ್ರು. ಬಟ್ ಈಗ ಕೆಲವು ಬದಲಾವಣೆಗಳನ್ನ ಮಾಡಿದ್ರು. ಅಂದ್ರೆ ಅಧ್ಯಕ್ಷ ಆದ್ಮೇಲೆ ಕಾರ್ಯದರ್ಶಿ ಆದ್ಮೇಲೆ ಲಾಭಾರ್ಥಿ ಅಂತ ಹೇಳಿ ಮಾಡಿ. ಲಾಭಾರ್ಥಿ ಅಂದ್ರೆ ಇಲ್ಲಿರ್ತಕ್ಕಂಥ ಫಲಾನುಭವಿಗಳು ಮತ್ತು ಈ ಬೂತ್ ನಲ್ಲಿ ಇರ್ತಕ್ಕಂಥ ಒಂದು ಖಜಾಂಚಿ ತರ ಎರಡೂ ಕೆಲಸಗಳನ್ನ ನಿಭಾಯಿಸಬೇಕು ಅನ್ನೋದು. ಮತ್ತು ಪ್ರಮುಖವಾಗಿ ಸರಿ ನಮಗೆ ಮನ್ ಕಿ ಬಾತ್ ಅಂತ ಹೇಳಿ ಒಬ್ಬರನ್ನ ವಿಶೇಷವಾಗಿ ಕನೆಕ್ಟ್ ಮಾಡಿದೆ. ಮನ್ ಕಿ ಬಾತ್ ಅಂದ್ರೆ ಆ ಬೂತ್ ನಲ್ಲಿ ಹೇಗೆ ಪ್ರಧಾನಮಂತ್ರಿಗಳು ಇಡೀ ದೇಶದ ಅನೇಕರ ಸಾಧಕರ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಮನ್ ಕಿ ಬಾತ್ ನಲ್ಲಿ ಮಾತಾಡ್ತಾ ಇದ್ರು. ಅಂದ್ರೆ ಪುಟ್ಟಿ ಎಣ್ಣೆಯವರ ಬಗ್ಗೆ ಅಥವಾ ನಮಗೆ ಆ ಊರಿನ ಹೆಸರುಗಳ ಬಗ್ಗೆ, ಅಲ್ಲಿರ್ತಕ್ಕಂಥ ಶಾಸನಗಳ ಬಗ್ಗೆ, ಅಲ್ಲಿರ್ತಕ್ಕಂಥ ಉದಾಹರಣೆಗೆ ನಮ್ಮ ಸಾಲು ಮರದ ತಿಮ್ಮಕ್ಕವರ ಬಗ್ಗೆ ಅಥವಾ ನಮಗೆ ಅನೇಕರ ಬಗ್ಗೆ ಈ ತರ ನಿಮಗೆ ಮಾತನಾಡ್ತಕ್ಕಂಥ ಕೆಲಸಗಳಾಗಿವೆ. ಡಾಕ್ಟರ್ಸ್ ಬಗ್ಗೆ ಕೋವಿಡ್ ಸಂದರ್ಭದಲ್ಲಿ ಈಗ ಸುಮಾರು ಒಂದು 10-12 ವರ್ಷದಿಂದಲೂ ಕೂಡ ಪ್ರತಿ ತಿಂಗಳು ಮಾತಾಡ್ತಾರೆ. ಈಗ ಅವರು ನಾನು ಮಾತನಾಡೋದಕ್ಕಿಂತ ನೀವು ನಿಮ್ಮ ಬೂತಿಂದ ಮಾತನಾಡಿ ಅಂತೇಳಿ ಅವ್ರ ಆ್ಯಪಿನ ಮುಖೇನ ಅವರಿಗೆ ಕನೆಕ್ಟ್ ಮಾಡೋದಕ್ಕೆ ಒಂದು ಡೈರೆಕ್ಟ್ ಕನೆಕ್ಷನ್ಸ್ ಮಾಡೋದಂತ ಕೆಲಸ ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ಸೊರಬ ಬಗ್ಗೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಈ ತರ ಹಿಂಗೆ ಅವರ ಊರಿನ ಹಾಗೆ ಅವ್ರ ಬೂತಿಗೂ ಕೂಡ ಆ ಬೂತಿನ ಬಗ್ಗೆ ಇತಿಹಾಸ ಗೊತ್ತಾಗಬೇಕು, ಹಿರಿಯರ ಬಗ್ಗೆ ಗೊತ್ತಾಗಬೇಕು, ಅಲ್ಲಿರ್ತಕ್ಕಂಥ ಬೂತ್ ನಲ್ಲಿ ಇರ್ತಕ್ಕಂಥದ್ದು ಒಗ್ಗಟ್ಟಾಗಬೇಕು ಅನ್ನೋ ಅರ್ಥದಲ್ಲಿ ಇದನ್ನ ಮನ್ ಕಿ ಬಾತ್ ಅಂತ ಹೇಳಿ ಮಾಡಿದ್ದಾರೆ. ಅದನ್ನ ನೇರವಾಗಿ ಅವರ ಆ್ಯಪಿಗೆ ಕನೆಕ್ಟ್ ಮಾಡ್ತಾರೆ. ಇಲ್ಲಿಂದ ಕಳಿಸಿರ್ತಕ್ಕಂಥ ಮಾಹಿತಿಯನ್ನ ಸರಿ ಅನಿಸಿದ್ರೆ ಆ ಊರಿನ ಬಗ್ಗೆ, ಆ ಊರಿನಲ್ಲಿರ್ತಕ್ಕಂಥ ವಿಶೇಷತೆ ಬಗ್ಗೆ ಮಾತನಾಡ್ತಕ್ಕಂಥ ಅದು ಪ್ರಗತಿಪರ ರೈತ ಇರ್ಬೋದು, ಅಥವಾ ಯಾರೋ ಹುಡುಗ ವಿದ್ಯಾರ್ಥಿಗಾಗಿ ಸಾಧನೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಒಬ್ಬ ಬಡ ರೈತ ನನ್ನ ಮಗಳು IAS KS ಓದಿರ್ತಕ್ಕಂಥದ್ದು ಇರ್ಬೋದು, ಯಾವುದೇ ವಿಚಾರವನ್ನ ಆ ಬೂತ್ ನಲ್ಲಿ ಮಾಡಬೇಕು ಅಂತ ಪ್ರತಿ ಬೂತ್ ನಲ್ಲೂ ಕೂಡ ಹೇಳ್ತಾ ಬಂದಿದ್ದೀವಿ. ಮತ್ತು ಅದೇ ರೀತಿಯಲ್ಲಿ ಸಾಮಾಜಿಕ ಜಾಲತಾಣ ಅಂತ ಮಾಡಿದ್ವಿ. ಇಲ್ಲಿವರೆಗೂ ಕೂಡ ನಮಗೆ ಬರೀ ಸಾಮಾಜಿಕ ಜಾಲತಾಣ ಅಂದ್ರೆ ಬರೀ ರಾಜಕೀಯವಾಗಿ ನಾವು ಚಟುವಟಿಕೆಗಳಿದ್ದು, ಆದರೆ ಈ ಸರಿ ಅದನ್ನೂ ಕೂಡ ಒಂದು ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣ ಅಂದ್ರೆ ಬರೀ ಚುನಾವಣೆಗೆ ಮಾತ್ರ ಸೀಮಿತ ಆಗಲಿ,
ನೀವೆಲ್ಲಾ ತರಹದ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಕ್ಕಂಥ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತಕ್ಕಂಥ ಮಾತುಗಳಿರ್ಬೋದು, ಕಾನೂನುಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಕಿಸಾನ್ ಸನ್ಮಾನ್ ಇರ್ಬೋದು, ಸಬ್ಸಿಡಿ ಇರ್ಬೋದು, ಅಥವಾ ಸ್ಕಾಲರ್ಶಿಪ್ ಇರ್ಬೋದು, ಅಥವಾ ಯಾವುದೋ ಕೆಲಸಗಳ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇರ್ಬೋದು, ಇದನ್ನೆಲ್ಲದೂ ಕೂಡ ನಿಮ್ಮ ಬೂತ್ ವ್ಯಾಪ್ತಿನಲ್ಲಿ ಎಲ್ಲರೂ ಕೂಡ ಪಸರಿಸುವ ರೀತಿಯಲ್ಲಿ ನೀವು ಮಾಡಬೇಕು ಅಂತೇಳಿ ಇದನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಬೂತಿನಲ್ಲಿರ್ತಕ್ಕಂಥ ಸಾಮಾಜಿಕ ಜಾಲತಾಣ ಇವತ್ತು ಬರೀ ರಾಜಕೀಯಕ್ಕೆ ಸೀಮಿತ ಆಗಬಾರ್ದು, ಇದು ನಮಗೆಲ್ಲರಿಗೂ ಕೂಡ ಅನುಕೂಲ ಆಗಬೇಕು ಅಂತ ಹೇಳಿ ಇದು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಉಳಿದಿರ್ತಕ್ಕಂಥ ಮಹಿಳಾ ಮೀಸಲಾತಿ ಮೇಲೆ ಮತ್ತು ಎಲ್ಲರೂ ಕೂಡ ಉಳಿದಿರ್ತಕ್ಕಂಥ 12 ಮಾಡಿದ್ದಾರೆ. ಮತ್ತು ಬೂತ್ ಸಮಿತಿಗೆ 12 ಆ ಪೇಜ್ ಪ್ರಮುಖರು ಈ ಸರಿ ಸೇರಿಸಾಗಿದೆ. ಪೇಜ್ ಪ್ರಮುಖರುಗಳಲ್ಲಿ ಅಂದ್ರೆ ಚುನಾವಣೆಗೋಸ್ಕರನೇ ನೀವು ಮಾಡೋದಲ್ಲ, ಇದೆಲ್ಲರಿಗೂ ಇವಾಗ ನಮ್ಗೆ ಯಾವುದು ಚುನಾವಣೆ ಈ ಬೂತಿಗೆ ಇಲ್ಲದೇ ಇರೋ ಕಾರಣವಾಗಿ ಇದನ್ನ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾವು ಜೊತೆ ಹೋಗಬೇಕು ಅಂತ ಹೇಳಿ ಈಗಿನ ದಿನದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ತತ್ಕ್ಷಣಕ್ಕೆ ನಮಗೆ ಬರ್ತಕ್ಕಂಥದ್ದು ಏನಂದ್ರೆ ನಮಗೆ ಜನಗಣತಿಗೆ ಶುರುವಾಗುತ್ತೆ. ಮುಂದಿನ ತಿಂಗಳಿಂದ ನಮಗೆ ಜನಗಣತಿಗೆ ಶುರುವಾಗುತ್ತೆ. ಆ ಜನಗಣತಿಯಲ್ಲಿ ಏನು ಕೆಲವು ವ್ಯತ್ಯಾಸಗಳು ಬರ್ತಕ್ಕಂಥ ಸಂದರ್ಭ, ಯಾಕಂದ್ರೆ ಜನಗಣತಿ ಇವಾಗ ಮುಂಚಿನ ತರ ಯಾರು ಕೂಡ ಮನೆ ಬಾಗಿಲು ಬಂದ್ಬಿಟ್ಟು ಬರ್ಕೊಂಡು ಹೋಗೋದೆಲ್ಲ ಕಡಿಮೆ. ಮೇಸ್ಟ್ರುಗಳು ಬಂದು ಟೀಚರ್ಗಳು ಯಾಕಂದ್ರೆ ಆಧಾರ್ ಕಾರ್ಡಿನ ಮೇಲೆ ಎಲ್ಲಾ ಊರಿನಲ್ಲೂ ಜನಗಣತಿ ಇವತ್ತು ನಾರಾಯಣಗುರುಗಳದ್ದು ಸುಮಾರು 36 ಕೋಟಿ ರೂಪಾಯಿ ಮುಂದುವರಿದೆ, ಅದನ್ನು ವಾಪಸ್ ಹೋಗಿದೆ. ನಮ್ಮ ಸಮುದಾಯಗಳು ಒಂದು ವಾಪಸ್ ಹೋಗಿದೆ, ನೀರಾವರಿ ಯೋಜನೆ ವಾಪಸ್ ಹೋಗಿದೆ, ರಸ್ತೆಗಳು ಇದೆ. ಸಾರೇಕೊಪ್ಪ ಒಂದೇ ಊರಿಗೆ 2.5 ಕೋಟಿ ಕೊಟ್ಟಿದ್ದನ್ನ ಇವರು ಇದು ಮಾಡ್ತಾರಂದ್ರೆ ಹೇಗಿರ್ಬೋದು. ಮೊನ್ನೆ ಎಳವಾಲದಲ್ಲಿ ಮತ್ತು ಗಂಗೊಳ್ಳಿನಲ್ಲಿ ಜಲ್ಲಿ ಹಾಕ್ಬಿಟ್ಟು ಎಲ್ಲ ಬಿಚಾವಣೆ ಮಾಡ್ತಿದ್ದಾರೆ. ಕಾಂಟ್ರಾಕ್ಟರ್ಗಳಿಗೆ ಮೊದಲನೇ ಬಿಲ್ಲೇ ಕೊಡಬೇಡಿ, ನೀವು ಯಾವುದೇ ಕೆಲಸ ಮಾಡಬೇಡಿ ಅಂತೇಳಿ ಅಭಿವೃದ್ಧಿ ಹಣನ ಈ ತರ ಡೈವರ್ಟ್ ಮಾಡ್ತಕ್ಕಂಥದ್ದು ಇದು ಕಾಂಗ್ರೆಸ್ ಪಕ್ಷದ ಶೋಧ ತರೋದಲ್ಲ, ಮತ್ತು ಈ ಕ್ಷುಲ್ಲಕ ರಾಜಕಾರಣಕ್ಕೆ ಈ ಶಾಸಕ ಇರ್ತಕ್ಕಂಥ ಮಂತ್ರಿ ಇರ್ತಕ್ಕಂಥ ಮಾಡ್ತಕ್ಕಂಥದ್ದು ಅಲ್ಲ. ನಾವು ಕೂಡ ಎಲ್ಲರೂ ಕೂಡ ಇದೇ ವಾತಾವರಣದಲ್ಲಿ ಹಿಂದಿನ ದಿನದಿಂದ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಬಂದಿರ್ತಾರೆ. ಇದೇ ನಮ್ಮ ರಂಗಮಂದಿರ ಇವತ್ತು ಫುಲ್ಲು ಮಳೆಯಲ್ಲಿ ತೋಯ್ತಾ ಇದೆ. ಇವತ್ತು ಗ್ಲಾಸ್ ಹಾಕಿಬಿಟ್ಟು ಇಡೀ ಅದನ್ನ ಸಂರಕ್ಷಣೆ ಮುಂದುವರಿಸ್ತಿದ್ದಾರೆ. ಅವರೇ ಉದ್ಘಾಟನೆ ಮಾಡಲಿ, ಯಾಕಂದ್ರೆ ಜನ ಅವರಿಗೆ ಆದೇಶ ಕೊಟ್ಟಿದ್ದಾರೆ, ಅವರೇ ಉದ್ಘಾಟನೆ ಮಾಡಲಿ. ಆದ್ರೆ ಜನ ಏನು ಅಪೇಕ್ಷೆ ಪಟ್ಟಿದ್ರು ಆ ಕೆಲಸವನ್ನು ಮಾಡ್ಬಿಟ್ಟು ಮಾಡಬೇಕೆ ಹೊರತು ಇವ್ರ ಸ್ವಾರ್ಥಕ್ಕೋಸ್ಕರ ಇವ್ರ ಬಿಸ್ನೆಸ್ಗೋಸ್ಕರ ಮಾಡೋದಕ್ಕೆ ಅಭಿವೃದ್ಧಿ ಆಗಬಾರದು. ಸೊ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಎಲ್ಲಾ ಹಣವನ್ನು ತಗೊಂಡೋಗಿ ಬಾಗಿಗೆ ಹಾಕ್ಬಿಟ್ಟು ಲೂಟಿ ಮಾಡಿ ಅಲ್ಲಿ ಹೋಗ್ಬಿಟ್ಟು ದುಡಿತಕ್ಕಂಥ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟು ಆ ಹೆಣ್ಮಕ್ಳಿಗೆ ದುಡಿದ್ರೆ 4,000 ರೂಪಾಯಿ ದುಡಿತಾರೆ. ಇವ್ರು 2,000 ರೂಪಾಯಿ ಕೊಟ್ಬಿಟ್ಟು 4,000 ರೂಪಾಯಿ ಮನೆಗೂ ಹಾಳು ಮಾಡ್ತಾರೆ. 2,000 ರೂಪಾಯಿ ಕೊಟ್ಟಿದ್ದಲ್ಲಿ ಇದನ್ನ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಹಾಳು ಮಾಡೋದು ಲೆಕ್ಕಕ್ಕಾಗಿದೆ. ಹಾಗಾಗಿ ಭಾಗ್ಯಗಳ ನೆಪದಲ್ಲಿ ಇವರು ಆಹಾರ ಭದ್ರತೆ ಮಾಡ್ತೀನಿ ಅನ್ನೋದು, ಇವರು ಹೆಣ್ಮಕ್ಳಿಗೆ ದೇವಸ್ಥಾನದ ಪ್ರದಕ್ಷಿಣೆ ಹಾಕ್ತೀನಿ ಅನ್ನೋದು, ದೇವರು ಎಲ್ಲಿದ್ದಾನೆ ಅವ್ರ ಮನೆಯಲ್ಲೇ ಇದ್ದಾರೆ. ಕಾಯಕವೇ ಕೈಲಾಸ ಅನ್ನೋ ಪದದ ಮೇಲೆ ನಾವೆಲ್ಲರೂ ನಿಂತದ್ದು. ಕಾಯಕ ಮಾಡಿಬಿಟ್ಟು ದೇವರನ್ನ ಕಂಡಿರಬೇಕೆ ಹೊರತು ದುಡ್ಡನ್ನ ಕೊಟ್ಬಿಟ್ಟು ಇವ್ರು ಕಾಯಕ ತೋರಿಸ್ತಕ್ಕಂಥದ್ದು ಅವಶ್ಯಕತೆಗಳು ನಮ್ಮ ಕರ್ನಾಟಕ ರಾಜ್ಯದ ರೈತರಿಗೆ ಇವರು ಅಲ್ಲ ಅಂತ ಹೇಳಿ ನನ್ನ ಭಾವನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಬೂತ್ ಮಟ್ಟಕ್ಕೆ